ಸಿರಿಗೆರೆಯಿಂದ ಬಂದಿರೋದು, ಬಳ್ಳಾರಿ ಡಿಸ್ಟಿಕ್ಕು. ಇಲ್ಲಿ ಬರೋಕೆ ನಾವು ಇವಾಗ ಭಾಳ ಒಂದು 4-5 ವರ್ಷ ಆಯಿತು. ಫ್ಯಾಮಿಲಿ ಬರ್ತಿದ್ರು, ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಫ್ಯಾಮಿಲಿಗೆ ಚೆನ್ನಾಗಿ ಅನಿಸಿದೆ. ಇಲ್ಲಿ ಬಂದೋದ್ಮೇಲೆ ಎಲ್ಲ ಚೆನ್ನಾಗಿ ಅನಿಸಿದೆ. ಹಂಗಾಗಿ ನನಗೂ ಹೋಗೋಣ ಬಾ, ಚೆನ್ನಾಗೈತೆ ಅಂತ ಹೇಳಿದ್ದು. ಸೊ ಹಂಗಾಗಿ ಬಂದಿದ್ದೀನಿ. ನನಗೆ ಬಂದು 2 ಡೇಸ್ ಆಯಿತು. ಚೆನ್ನಾಗಿ ಅನಿಸ್ತಿದೆ ಫೀಲ್. ಏನೇನು ಮಾಡಿದ್ರು? ಕಾಯಿಗಡ್ಡೆ ಹಚ್ಚಿದ್ದೀವಿ, ಜಿಲೇಬಿ ಮಾಡಿದ್ದೀವಿ, ಮಿರ್ಚಿ ಹಾಕಿದ್ದೀವಿ, ಊಟಕ್ಕೆ ನೀಡಿದ್ದೀವಿ. ಹೀಗೆ ಮಾಡ್ಕೊತ ಇದ್ದೀವಿ. ಇನ್ನೊಂದು 2 ಡೇಸ್ ಇರ್ತೀವಿ, ಮಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿ ಅನಿಸಿದೆ ಇಲ್ಲಿ ಬಂದೋದ್ರಿಂದ. ಸರ್, ನನ್ನ ಹೆಸರು ಮಂಜುನಾಥ್ ಅಂಗಡಿ ಅಂತಂದು ಹೇಳಿಬಿಟ್ಟು ಈ ಮಿರ್ಚಿ ಸೇವಾ ಸಮಿತಿಯ ಸಂಚಾಲಕ ನಾನು ಕೂಡ. ಈ ಪ್ರತಿ ವರ್ಷದ ಜಾತ್ರೆಯಲ್ಲಿ ವಿಶೇಷವಾಗಿರೋದು ಅಂದರೆ ಮಿರ್ಚಿ. ಈ ಮಿರ್ಚಿ ಸೇವೆಯನ್ನು ಕಳೆದ 9 ವರ್ಷಗಳಿಂದ ನಮ್ಮ ಸಮಿತಿಯವರು ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ಮಾಡ್ಕೊತ ಬರ್ತಾ ಇದ್ದೀವಿ. ಇದು 9ನೇ ವರ್ಷ ಕಂಪ್ಲೀಟ್ ಆಯ್ತು. ಈಗ ಇದು 9ನೇ ವರ್ಷ ಸ್ಟಾರ್ಟಿಂಗು. ಇದಕ್ಕೆ ನಾವು ಬಳಸೋದು ಏನಂದರೆ 25 ಕ್ವಿಂಟಲ್ ಹಿಟ್ಟುಗಳನ್ನು ಬಳಸ್ತೀವಿ ಮತ್ತು 10 ಬ್ಯಾರಲ್ ಎಣ್ಣೆ, 25 kg ಹಸಿ ಅಜವಾನ, 25 kg ಸೋಡಾ ಪುಡಿ ಮತ್ತು 21 ಕ್ವಿಂಟಲಷ್ಟು ಮೆಣಸಿನ್ಕಾಯಿ, 50ರಿಂದ 60 ಸಿಲಿಂಡ್ರು. ಇಷ್ಟು ಪ್ರಮಾಣದಲ್ಲಿ ಈ ಮಿರ್ಚಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇದನ್ನು ಸುಮಾರು 7ರಿಂದ 8 ಲಕ್ಷ ಜನರು 10 ಲಕ್ಷ ಮಟ್ಟ ಜನರು ಪ್ರಸಾದವನ್ನು ಮಾಡ್ತಾರೆ. ಮತ್ತು ಇದು ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಸಾಯಂಕಾಲ ಸುಮಾರು ರಾತ್ರಿ 10 ಗಂಟೆ ಮಟ್ಟನೂ ಪ್ರಾರಂಭ ಇದಿರ್ತದೆ. ಎಷ್ಟು ಜನ ಸರ್ವಿಸ್ ಸೇವೆ ಮಾಡ್ತಾರೆ ಇಲ್ಲಿ ಸುಮಾರು ಭಾಳಷ್ಟು ಓತಿಗೇರಿ, ಮೈನೇಡಿ, ಬಾನಾಪುರ, ಸಿರುಗುಪ್ಪ, ಬೆಟಗೇರಿ, ಬಿಸರಳ್ಳಿ ಭಾಳ ಒಂದು 20 ಹಳ್ಳಿಗಳು ಸೇರಿಕೊಂಡು ಇಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 400ರಿಂದ 800 ಜನ ಮಟ್ಟ, 400ರಿಂದ 800 ಜನ ಇದೆ. ಶಿಫ್ಟ್ ವೈಸ್ ಇದೆ. ಆ ಶಿಫ್ಟ್ ವೈಸ್ ಪ್ರಕಾರ ನಮ್ಮ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ರಮೇಶ್ ತುಪ್ಪಂತೇಳಿ ಮಿರ್ಚಿ ಸೇವಾ ಸಮಿತಿ ಬಳಗ ಸದಸ್ಯರು. ಪ್ರತಿ ವರ್ಷದಂತೆ ಗವಿಸಿದ್ದೇಶ್ವರ ಮಹಾರಥೋತ್ಸವದ 2ನೇ ದಿನವಾದ ಇಂದು ಮಹಾದಾಸೋಹಕ್ಕೆ ಸುಮಾರು 9 ವರ್ಷಗಳಿಂದ ನಿರಂತರವಾಗಿ ಮಿರ್ಚಿ ಸೇವಾ ಯುವ ಬಳಗದಿಂದ ಸಮಾನ ಮನಸ್ಕರ ಸಮಿತಿ ಮಾಡಿಕೊಂಡು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಅದರಂತೆ ಈ ವರ್ಷವೂ ಕೂಡ ಇಲ್ಲಿ ಬೆಳಗ್ಗೆ 5ರಿಂದ ರಾತ್ರಿ 10ರವರೆಗೆ ನಿರಂತರವಾಗಿ ಮಿರ್ಚಿ ಸೇವೆಯನ್ನು ಸುಮಾರು ಸಿಂಧನೂರು ಭಾಗದ ಗ್ರಾಮಸ್ಥರು ಸೇರಿದಂತೆ ಇಲ್ಲಿನ ಸುಮಾರು 10 ಗ್ರಾಮಸ್ಥರು 200 ಜನ ಬಾಣಸಿಗರು ಸೇರಿದಂತೆ ಇಲ್ಲಿ ಕಾರ್ಯವನ್ನು ನಿರಂತರವಾಗಿ ನಿರ್ವಹಿಸ್ತಾ ಇದ್ದಾರೆ. ಮಿರ್ಚಿ ಹಾಕ್ತಾರೆ. ಇವತ್ತಿನ ದಾಸೋಹಕ್ಕೆ 25 ಕ್ವಿಂಟಲ್ ಹಸಿ ಇತ್ತು, 22 ಕ್ವಿಂಟಲ್ ಹಸಿ ಮೆಣಸಿನಕಾಯಿ, 50 kg ಅಜವಾನ, 50 kg ಸೋಡಾ ಪುಡಿ, 1 ಕ್ವಿಂಟಲ್ ಉಪ್ಪು ಬಳಸಿ 50 ಸಿಲಿಂಡರ್ಗಳ ಇವೆಲ್ಲ ಸೇರಿದಂತೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಮಿರ್ಚಿಯನ್ನು ಈ ದಾಸೋಹಕ್ಕೆ ಸಮರ್ಪಿಸ್ತಾ ಇದ್ದೀವಿ. ಈ ವರ್ಷ ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತದೆ? ಇಲ್ಲ, ಪ್ರತಿ ವರ್ಷವೂ ಕೂಡ ನಾವು ಮೊದಲಿಗೆ ಸ್ಟಾರ್ಟ್ ಮಾಡಿದಾಗ ಕೇವಲ 7 ಕ್ವಿಂಟಲ್ ಹಿಟ್ಟಿನಿಂದ ಕಾರ್ಯವನ್ನು ಆರಂಭ ಮಾಡಿದ್ವಿ. ಇವತ್ತು 25 ಕ್ವಿಂಟಲ್ ಹಿಟ್ಟನ್ನು ಬಳಸ್ತಾ ಇದ್ದೀವಿ. ಇದು ಪ್ರತಿ ವರ್ಷವೂ ಕೂಡ ಹೆಚ್ಚುತ್ತಾ ಇದೆ. ಭಕ್ತರ ಸಂಖ್ಯೆ ಹೆಚ್ಚಿದಂಗೆಲ್ಲ ನಮ್ಮ ಕಾರ್ಯವೂ ಕೂಡ ಹೆಚ್ಚುತ್ತಾ ಹೋಗ್ತಾ ಇದೆ.